ಹಾಯ್ ಎಲ್ರಿಗೂ ನಮಸ್ಕಾರ. ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ. ಇವತ್ತು ನಾನು ಸರಿಯಾದ ಅಳತೆಯಲ್ಲಿ ಜೋಳದ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಸಿ ಮೆಥಡಲ್ಲಿ ನೋಡ್ತಿದ್ದೀರಲ್ಲ, ಒಂದು ಪಾತ್ರೆಗೆ ಕರೆಕ್ಟಾಗಿ ನೀವು 1 ಲೋಟದಷ್ಟು ನೀರು ಕುಡಿಯೋ ಲೋಟ ಇರುತ್ತಲ್ಲ, ಆ ಥರ ಲೋಟದಷ್ಟು ನೀವು ನೀರನ್ನ ಹಾಕಬೇಕು. 1/4 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ, ಆಮೇಲೆ 1 ಟೀ ಸ್ಪೂನಷ್ಟು ಜೋಳದ ಹಿಟ್ಟನ್ನ ಹಾಕಬೇಕು. ನೋಡ್ತಿದ್ದೀರಲ್ಲ, ಅದು ಸ್ವಲ್ಪ ಕರಗಿದ ನಂತರ ಇದಕ್ಕೆ 1 ಬೌಲಷ್ಟು ನಾನಿಲ್ಲಿ ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಅದನ್ನು ಹಾಕಿ ಅದನ್ನು ಕದಡಬೇಡಿ, ಹಾಗೆ ಹಾಕಿಬಿಡ್ಬೇಕು. ನೀವು ನೋಡ್ತಿದ್ದೀರಲ್ಲ, ಈ ವಿಧಾನದಲ್ಲಿ ಮಾಡಿದರೆ ಪರ್ಫೆಕ್ಟಾಗಿ ನೀವು ಈಸಿಯಾಗಿ ಜೋಳದ ರೊಟ್ಟಿ ಮಾಡ್ಕೋಬೋದು. ನೋಡಿ, ಅದು ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಬಿಡಿ ನೀವು ಗ್ಯಾಸ್ನ. ಆಮೇಲೆ ಇದನ್ನು ಚೆನ್ನಾಗಿ ಈ ಥರ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕಲಿಸ್ಕೋಬೇಕು. ಚೆನ್ನಾಗಿ ಮುದ್ದೆ ಕೂಡಿಸ್ತೀವಲ್ವ ಆ ಥರ ಹಿಟ್ಟು ನೀರು ಎಲ್ಲ ಹೊಂದ್ಕೊಳ್ಳೋ ಥರ ಕೂಡಿಸ್ಕೋಬೇಕು. ನೋಡಿ, ಈ ಥರ ಗಂಟೆಲ್ಲ ಹೊಡ್ಕೊಂಡು ಚೆನ್ನಾಗಿ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ, ನಂತರ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾನು ಒಂದು ಬೇಸನ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ನೀಟಾಗಿ ಬೇಸನ್ಗೆ ಹಾಕಿ, ಜೋಳದ ಹಿಟ್ಟಲ್ಲಿ ಈಸಿಯಾಗಿ ನೀವು ಇಷ್ಟು ಹಿಟ್ಟು ತಗೊಂಡಿದ್ದೀನಲ್ಲ, ಇದರಲ್ಲಿ ನೀವು ಪರ್ಫೆಕ್ಟಾಗಿ ಒಂದು 10ರಿಂದ 12 ರೊಟ್ಟಿ ಅಂತೂ ಹಾಗೆ ಆಗುತ್ತೆ. ನೋಡಿ, ನೆಕ್ಸ್ಟು 1 ಬೌಲಷ್ಟು ಮತ್ತೆ ನಾನು ಜೋಳದ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ನೋಡಿ ಈ ಥರ ಸರಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಬಿಸಿ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಈ ಥರ ಸಡನ್ನಾಗಿ ನೀವು ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು, ನನಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅನ್ನಿಸ್ತು, ಹಾಗಾಗಿ ಒಂದು ಅರ್ಧ ಬೌಲಷ್ಟು ಮತ್ತೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ, ಜೋಳದ ಹಿಟ್ಟನ್ನ ಹಾಕಿದ್ದೀನಿ. ನೋಡಿ, ಮತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಚೆನ್ನಾಗಿ ನಾದ್ಕೋಬೇಕು. ಇದು ನಾದೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಇದು ಚಪಾತಿ ಹಿಟ್ಟು ಥರ ನೀರು ಸ್ವಲ್ಪ ಗಟ್ಟಿಗೆ ಬರಬೇಕು, ತುಂಬ ನೀರು ಹಾಕಕ್ಕೆ ಹೋಗ್ಬಾರ್ದು. ನೋಡ್ತಿದ್ದೀರಲ್ಲ, ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ, ರೊಟ್ಟಿ ಬೇಗ ಕಿತ್ತೋಗ್ಬಿಡುತ್ತೆ. ಇದು ಸ್ವಲ್ಪ ಗಟ್ಟಿಗೆ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲೂ ಕೀಳೋಲ್ಲ, ಎಲ್ಲೂ ಹರಿಯೋದಿಲ್ಲ. ನೋಡಿ, ಈ ಥರ ಗಟ್ಟಿಗಿರಬೇಕು. ನಂತರ ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಉದ್ದಬೇಕು ಅಂತ. ನೀಟಾಗಿ ರೌಂಡ್ ಶೇಪಲ್ಲಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನಾನು ತೋರಿಸ್ಕೊಟ್ಟಿದ್ದೀನಲ್ಲ, ಈ ವಿಧಾನದಲ್ಲಿ ಮಾಡೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ನೋಡಿ, ಈ ಥರ ನಾನು ಉರುಳಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಫಸ್ಟಿಗೆ ಸ್ವಲ್ಪ ಮಣೆಗೆ ನೀರು ಹಚ್ಬಿಟ್ಟು ಹಿಟ್ಟನ್ನ ಈ ಥರ ಚೆನ್ನಾಗಿ ನಾದ್ಕೊಂಡು, ಆಮೇಲೆ ನೀವು ಪರ್ಫೆಕ್ಟಾಗಿ ಇದು ಮಾಡ್ಕೋಬೇಕು, ಉರುಳಿ ಮಾಡಿಕೊಂಡು. ನೋಡಿ, ಈ ಥರ ಹಿಟ್ಟಲ್ಲಿ ಅದ್ಬಿಟ್ಟು ಅದನ್ನು ಚೆನ್ನಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಎಡ್ಜಸ್ ಎಲ್ಲ ಇರುತ್ತಲ್ಲ, ಅದು ಸೀಳಲ್ಲ. ಆಮೇಲೆ ರೊಟ್ಟಿ ನೀಟಾಗಿ ಬರುತ್ತೆ ರೌಂಡ್ ಶೇಪಲ್ಲಿ, ಒಂದು ಸ್ವಲ್ಪನೂ ಕಿತ್ತೋಗಲ್ಲ. ನೋಡಿ, ಈ ಥರ ಕೈಯಲ್ಲಿ ಸ್ವಲ್ಪ ತಟ್ಕೋಬೇಕು. ಬಟ್ ನಾನಿಲ್ಲಿ ತಟ್ಟೋಕ್ಕೆ ಬರಲ್ಲ, ಹಾಗಾಗಿ ನಾನಿಲ್ಲಿ ಲಟ್ಟಿಸೋ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಉತ್ಕೋಬೇಕು ಲತೋಡಿಲಿ. ನೋಡಿ, ಉಜ್ಜಬೇಕು ಚೆನ್ನಾಗಿ ಈ ಥರ ನಿಧಾನಕ್ಕೆ. ನೀವು ಚಪಾತಿ ಮಾಡ್ತೀರಲ್ಲ ಆ ಥರ ಒತ್ತಿ ಉದ್ದಕ್ಕೆ ಹೋಗಬೇಡಿ. ನೋಡಿ, ಲೈಟಾಗೆ ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡ್ಕೋತಾ ಹೋಗಿ ನಿಧಾನಕ್ಕೆ. ನೋಡಿ, ಎಲ್ಲೂ ಸ್ವಲ್ಪನೂ ಸೀಳ್ಬಿಟ್ಟಿಲ್ಲ, ಎಲ್ಲೂ ಕೀಳಲ್ಲ, ಹರಿಯೋಲ್ಲ, ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಿಧಾನಕ್ಕೆ, ಭಾರ ಬಿಡಬಾರ್ದು ತುಂಬ ಜೋಳದ ಹಿಟ್ಟಿಗೆ. ನೋಡಿ, ಈ ಥರ ಚೆನ್ನಾಗಿ ಮಾಡ್ಕೊಳ್ಳಿ. ಬರದೇ ಇರೋರು ಸಹಿತ ಈಸಿಯಾಗಿ ಮಾಡ್ಕೋಬೋದು ನೀವು ಜೋಳದ ರೊಟ್ಟಿ, ಏನೂ ಕಷ್ಟ ಆಗಲ್ಲ. ನೋಡಿ, ಜೋಳದ ಹಿಟ್ಟಲ್ಲಿ ಅನೇಕ ಪೋಷಕಾಂಶಗಳಿರುತ್ತೆ. ನೋಡ್ತಿದ್ದೀರಲ್ಲ ನೀವು, ಇದು ಗ್ಲೂಟೆನ್ ಫ್ರೀ ಆಗಿರುತ್ತೆ, ರಿಚ್ ಫೈಬರ್ ಇರುತ್ತೆ ಇದರಲ್ಲಿ. ಶುಗರ್ ಪೇಷಂಟಿಗೂ ತುಂಬ ಒಳ್ಳೆಯದು ಇದು. ನೋಡಿ, ಅದೇ ಥರ ಇನ್ನೊಂದು ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು. ನೆಕ್ಸ್ಟು ಇದರಲ್ಲಿ ಸೋರ್ಸ್ ಆಫ್ ಪ್ರೋಟೀನ್ ಇರುತ್ತೆ, ಆಮೇಲೆ ನ್ಯೂಟ್ರಿಷನ್ ಕೂಡ. ಇದು ಐರನ್ನು, ಕ್ಯಾಲ್ಶಿಯಮ್ಮು, ಜಿಂಕ್ ಆ ಥರ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಸಿಗುತ್ತೆ ನಿಮಗೆ ಜೋಳದ ಹಿಟ್ಟಲ್ಲಿ. ಇವಾಗೆಲ್ಲ ನೋಡ್ತಿದ್ದೀರಲ್ಲ, ಕೆಮಿಕಲ್ ಆಗಿ ಗೋಧಿ ಹಿಟ್ಟಿಗೂ ಕೆಮಿಕಲ್ ಮಿಕ್ಸ್ ಮಾಡ್ತಿದ್ದಾರೆ. ಆದಷ್ಟು ನೀವು ಈ ಥರ ಅಂಗಡಿಲಿ ಜೋಳ ಸಿಗುತ್ತೆ, ತರಿಸ್ಬಿಟ್ಟು ಹಿಟ್ಟು ಹಾಕ್ಸ್ಕೊಂಡು ಮಿಲ್ಲಲ್ಲಿ ಮಾಡೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು, ಮಕ್ಕಳಿಗೂ ತುಂಬ ಒಳ್ಳೆಯದು. ನೋಡ್ತಿದ್ದೀರಲ್ಲ, ನೆಕ್ಸ್ಟು ಹಂಚನ ಕಾಯಕ್ಕಿಟ್ಟು ನಾನು ರೊಟ್ಟಿ ಬೇಯಿಸ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಹಿಟ್ಟು ಇರುತ್ತಲ್ಲ ಉದ್ದಿರೋದು, ಅದು ಕೆಳಗಡೆ ಮುಖನ ನೀವು ಮೇಲ್ಗಡೆ ಬರೋ ಥರ ಉಲ್ಟಾ ಹಾಕಬೇಕು. ನಂತರ ಅದಕ್ಕೆ ಒಂದು ಕರ್ಚಿಪ್ ಆ ಥರದ ಕಾಟನ್ ಬಟ್ಟೆ ತೊಗೊಂಡು ಒಂದು ಬಟ್ಲಲ್ಲಿ ನೀರಲ್ಲಿ ಅದ್ಬಿಟ್ಟು ಅದನ್ನು ನೀಟಾಗಿ ಈ ಥರ ಒರೆಸ್ಕೋಬೇಕು ರೊಟ್ಟಿಗೆ. ನಂತರ ಅದನ್ನು 2 ಸೈಡೂ ಚೆನ್ನಾಗಿ ಈ ಥರ ನೋಡಿ ಬೇಯಿಸ್ಕೊಂಡ್ರೆ ಈ ಥರ ಉಬ್ಬಿ ಬರುತ್ತೆ. ನೋಡ್ತಿದ್ದೀರಲ್ಲ, ಎಷ್ಟು ಸಖತ್ತಾಗಿ ಬೇಯ್ತಾ ಇದೆ. ನೋಡಿ, ಈ ಥರ ನಾನು ಮತ್ತೆ ಬೇರೆ ಬೇರೆ ರೊಟ್ಟಿಗಳನ್ನೆಲ್ಲ ಚೆನ್ನಾಗಿ ಈ ಥರ ಬೇಯಿಸ್ಕೊಂಡಿದ್ದೀನಿ.
ನೋಡಿ ಈ ಥರ ಬಟ್ಟೆಲೂ ಪ್ರೆಸ್ ಮಾಡ್ಕೋಬೋದು ನೀವು ಬೇಕಿದ್ರೆ. ಬೇಗ ಬೇಯುತ್ತೆ, ಬೇಗ ಉಬ್ಬಿ ಬರುತ್ತೆ. ನೋಡಿ ಸಖತ್ತಾಗಿದೆ ರೊಟ್ಟಿ. ನೀವು ಖಂಡಿತ ಟ್ರೈ ಮಾಡಿ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ನೀವು. ಇದು ಬೇಸಿಗೆಗಾಲದಲ್ಲಿ ಬಂತಲ್ವ, ಇವಾಗ ಬೇಸಿಗೆಗಾಲದಲ್ಲಿ ತುಂಬ ಒಳ್ಳೆಯದಿದು. ಇದು ತಂಪಾಗಿರುತ್ತೆ. ರಾಗಿ ಮತ್ತು ಜೋಳ ಎರಡೂ ತಂಪಾಗಿರೋ ಪದಾರ್ಥಗಳು. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇದೆಲ್ಲ ಒಂದೊಂದೇ ರೊಟ್ಟಿನ ಈ ಥರ ಚೆನ್ನಾಗಿ ತೋರಿಸ್ತಾ ಇದ್ದೀನಿ ನಾನು. ಪರ್ಫೆಕ್ಟಾಗಿ ನೀವು ಇದೇ ಥರನೇ ರೊಟ್ಟಿ ಮಾಡಿಕೊಂಡು ಯಾರ್ಯಾರಿಗೆಲ್ಲ ರೊಟ್ಟಿ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ಟ್ರೈ ಮಾಡಿದ್ದೀರಾ ಅನ್ನೋದನ್ನು ತಿಳಿಸಿ. ನೋಡಿ ಇಷ್ಟು ರೊಟ್ಟಿ ಆಗಿದೆ ಇಷ್ಟು ಹಿಟ್ಟಲ್ಲಿ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬೇಡಿ. ನಾನು ತೋರಿಸಿರುವಂಥ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಭಾವಿಸ್ಕೊಂಡಿದ್ದೀನಿ. ಟ್ರೈ ಮಾಡಿದರೆ ಕಮೆಂಟ್ ಮಾಡಿ.